ಫೋನ್ ಮಾಡಿದ್ರು ಕಣ್ಮಗ. ಮದ್ವೆಗೆ ಒಪ್ಕೊಂಡವ್ರಂತೆ. ನಿಮ್ಗೆ ಒಪ್ಕೆನ ಅಂತ ಕೇಳಿದ್ರು. ನಮ್ಗೆ ಒಪ್ಕೆ ಆಗೈತೆ, ಹುಡುಗಿಗೆಲ್ಲವ ಒಪ್ಕೆ ಆಗೈತೆ ಅಂತ ಹೇಳ್ದೆ. ಅಮ್ಮ ಯಾಕ್ರಮ್ಮ ಎಲ್ಲನೂ ನೀವೇ ಡಿಸೈಡ್ ಮಾಡ್ತಿದ್ದೀರಾ? ಹಂಗಾರೆ ನಂದೇನು ಇಲ್ವಾ? ನನ್ನ ಮದ್ವೆ ಅಂದ್ಮೇಲೆ ನಾನು ಡಿಸೈಡ್ ಮಾಡ್ಬೇಕು ತಾನೇ? ಎಲ್ಲ ನೀವೇ ಡಿಸೈಡ್ ಮಾಡ್ತಿದ್ದೀರಾ? ಅಯ್ಯೋ ಮಗ, ಅವತ್ತು ಹೇಳಿಲ್ವಾ ನೀನು ನಿಮ್ಮ ಅಕ್ಕ ಬಾವ ಇದ್ದಾಗಲೇ ನಂಗೆ ಒಪ್ಪಿಗೆ ಅಂತ? ಈಗ ಅವನಾಡ್ಕ ಆಡ್ತಿದ್ದೀನಿ ನೀನು? ಅಕ್ಕ ಬಾವ ಇದ್ದಾಗ ಮಳ್ಮಳ್ಳಿ ಹಂಗೆ ಮಾಡ್ಕೊತೀನಿ ಅಂದ್ಬಿಟ್ಟು ಈಗ ಅವನಾಡ್ಕ ಆಡ್ತಿದ್ದೀನಿ ನೀನು? ಆಮೇಲೆ ಸರಿಯಾಗಿರಕ ನೋಡು, ನಾನು ಎಲ್ಲರೂ ಹೇಳ್ಬಿಟ್ಟಿದ್ದೀನಿ ಹುಡುಗಿಗೆಲ್ಲ ಒಪ್ಪಿಗೆ ಅಂತ. ಏನಾರ ಬೇರೆ ನಡ್ಕೊಂಡಿದ್ರೆ ನಾನು ಸುಮ್ಮನೆ ರಕಡ ಮುಂದೆ ನೋಡಿವಂತೆ. ಬೇರೆಗಿರೋ ನಾಡ್ಕ ಆಡ್ಗಿಡಿಯ ಸುಮ್ಮನೆ ಇರಮ್ಮ. ಎಲ್ಲರೂ ನೀವೇ ಡಿಸೈಡ್ ಮಾಡ್ಬಿಟ್ರಲ್ಲ ಅಂತ. ಅವತ್ತು ನೀವೇ ತಾನೇ ಹೇಳಿದ್ದು ಎಲ್ಲ ಒಪ್ಪಿಗೆ ನನಗೂ ಮದುವೆ ಆಯ್ತೀನಿ ಅಂತ. ಅದಕ್ಕೆ ಡಿಸೈಡ್ ಆಗಿರೋದಕ್ಕಂತ ನೋಡಿ. ನಿನ್ ಕೇಳಿ ಏನು ಮಾಡಿಲ್ಲ, ಎಲ್ಲ ನಿನ್ ಕೇಳಿ ಮಾಡಿರೋದಕ್ಕಂತೆ ನೋಡಿ. ಮುಂದಿನ ತಿಂಗಳು 3ನೇ ತಾರೀಕಿಗೆ ಇಟ್ಕೊಳ್ಳೋಣ ಅನ್ಕೊಂಡವ್ರೆ ಎಂಗೇಜ್ಮೆಂಟ್. ಹೇಳೋರೆ ಅವರು ಶಾಸ್ತ್ರ ಎಲ್ಲ ಕೇಳಿದ್ರಂತೆ. ಮುಂದಿನ ತಿಂಗಳು 3ನೇ ತಾರೀಕು ಒಳ್ಳೇದಾಯ್ತಂತೆ. ಅದಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಬಿಡೋಣ. ಅದಕ್ಕೂ ಏನಾರ ಕಸು ಪುಸು ಗುಸ್ಸು ಅನ್ಗಿಂದಿ. ಆಮೇಲೆ ಈಗಲೇ ಹೇಳ್ತಿದ್ದೀನಿ ಎಲ್ಲ ರೆಡಿ ಮಾಡ್ಕೊ. ನಾಳೆಗೆ ಅಕ್ಕ ಬಾವನ್ ಬರಗೆ ಹೇಳ್ಕೊಂಡು ಹೋಗ್ಬಿಟ್ಟು ಸೀರೆ ಅಂತ ತಗೊಬರೋಗು. ಆಯ್ತು ಬಿಡು. ನನ್ನ ಗಂಡಿನ ಅರ್ಥವ ಹಂಗೆಲ್ಲ ಹೇಳ್ಕೊಂಡಿದ್ದೀನಿ. ನನ್ನ ಮಗಳು ಅಂತವಳು ಇಂಥವಳು ಹಂಗೆ ಹಿಂಗೆ ನಾವು ಹಂಗೆಲ್ಲ ಬೆಳೆಸಿಲ್ಲ ಅಂತವ. ನೀನೇನಾರ ಮಗ ಕೈಗೆ ಕೊಟ್ಬಿಟ್ರೆ ನಾವೇನಾರ ಮಾಡ್ಕೊಂಡು ಸತ್ತೋಗೋದೆ ಯಾಕನವ. ಅಯ್ಯೋ ಎಂಥದಿಲ್ಲ ಬಿಡಮ್ಮ, ಆಯ್ತೀನಿ ಅಂತ ಹೇಳ್ತಿಲ್ವಾ? ಸುಮ್ಮನೆ ಇದ್ಬಿಡು. ಆಯ್ತು, ಎಂಗೇಜ್ಮೆಂಟ್ ಸೀರೆ ತರಬೇಕಾ? ತರ್ತೀನಿ ಬಿಡು. ಕಣವ, ನಿಮ್ಮ ಅಕ್ಕನ ಬಾವನ ಬರ ಕೇಳ್ಕೊಂಡು ಹೋಗಿ ತಗೋಬಾ. ನಿಂಗೆ ಎಷ್ಟು ರೂಪಾಯಿ ಬೇಕೋ ಅಷ್ಟು ರೂಪಾಯಿ ತಗೋಬಾ, ಆಯ್ತಾ? ಈಗೆಲ್ಲ ಡಿಸೈನ್ ಕೊಟ್ಕೊಂಡು ಹೊಲಿಸ್ಕೊತಾರಲ್ಲ ಬೋಳೋಕೆ, ಹಂಗೆ ಹೊಲಿಸ್ಕ. ಹುಡುಗನ ಮನೆ ಕಡೆಯವರು ಜೋರಾಗವ್ರೆ. ಆಮೇಲೆ ಯಾರು ಅನ್ಕೋತಾರೆ. ಎಲ್ಲರೂ ಸಾಲ ಆದ್ರೂ ಪರವಾಗಿಲ್ಲ, ತಂದು ಮಾಡ್ತೀನಿ ನಾನು, ನೀನು ಹೊಲಿಸ್ಕ. ಸರಿ ಬಿಡು, ಆಯ್ತು. ಮಗ ಯಾಕೆ ಮಗ ಯಾವಾಗಲೂ ಸಪ್ಪಗಿರ್ತೀಯ? ನಗ್ನಗ್ತಾ ಇರ್ಬೇಕನವ. ಮದುವೆ ಹೆಣ್ಣು ಹೆಂಗಿರ್ಬೇಕು? ಮದುವೆ ಹೆಣ್ಣು ನಗ್ನಾಗ ಆಡ್ಕೊಂಡು ಚೆನ್ನಾಗಿರ್ಬೇಕನವ. ಆಯ್ತು ಬಿಡು. ಜನಗಳ ಮುಂದೆ ನಗಂಟು ಸಾಕುತ್ತಾನೆ, ನಗಾಡ್ತೇನೆ ಬಿಡು. ಆಯ್ತು, ಜನಗಳ ಮುಂದೆ ನಗಾಡ್ಬೇಕು ಅಂದ್ರೆ ಏನರ್ಥ? ಹಂಗಾರೆ ನಿಂಗೆ ಮದುವೆ ಇಷ್ಟ ಇಲ್ಲ? ಅಯ್ಯೋ ಇಲ್ಲ ಕಣಮ್ಮ, ನಂಗೆ ಇಷ್ಟ. ಆಯ್ತಾ? ಸುಮ್ಮನೆ ಇದ್ಬಿಡು, ನನಗೆ ತಲೆ ತಿನ್ಬೇಡ ನೀನು. ಆಯ್ತು ಹೋಗು. ಅದೇ ಏನು ಮಾಡ್ತೀಯ ಮಾಡವ. ಏನಾರ ಹೆಚ್ಚು ಕಡಿಮೆ ಮಾಡದಂತೆ ನಮ್ಮ ಹೆಣ ನೋಡ್ಬೇಕಾಗಿದೆ ಅಷ್ಟೇ ನೀನು. ಏನಿದು ಇಷ್ಟೇ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಬಿಟ್ರಲ್ಲ, ಏನು ಮಾಡೋದು? ಇವಾಗ ನೋಡಿದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳೋಕ್ಕೂ ಭಯ ಆಗ್ತಿದೆ. ನಮ್ಮಮ್ಮ ಏನಾರ ಮಾಡ್ಕೊಬಿಡ್ತೀನಿ ಅಂತೈತೆ. ಏನಪ್ಪ ಮಾಡೋದು? ಅವನಿಗೆ ಫೋನ್ ಮಾಡಿ ಹೇಳೋಣ ಒಂದು ಮಾತಾ, ಏನಂತಾನೆ ನೋಡೋಣ. ಹಲೋ, ಏನು ಮಾಡ್ತಿದ್ಯಾ? ಏನೂ ಇಲ್ಲ, ಕೂತಿದ್ದೆ ಕಣೆ. ಯಾಕೆ? ಅಯ್ಯೋ, ನೀನು ಕೂತ್ಕೊಂಡೆ ಇರಿವಂತೆ. ನಮ್ಮ ಮನೆ ನಾಳೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋರೆ ಗೊತ್ತಾ? ಎಂಗೇಜ್ಮೆಂಟೇ ಫಿಕ್ಸ್ ಮಾಡಿಬಿಟ್ರ ಆಲಯ? ಹೌದು, ಮುಂದಿನ ತಿಂಗಳು 3ನೇ ತಾರೀಕು ನಂಗೆ ಎಂಗೇಜ್ಮೆಂಟ್ ಅಂತೆ. ಇದೇನು ಚಿನ್ನ ಹಿಂಗೆ ಹೇಳ್ತಿದ್ಯಾ? ಮುಂದಿನ ತಿಂಗಳು 3ನೇ ತಾರೀಕು ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟವರೆಲ್ಲ ನಿಮ್ಮ ಮನೆ ಆಲಯ. ಇನ್ನೇನು ಮತ್ತೆ ಎಲ್ಲ ನಿನ್ನಂಗೆ ಕೂತಿರ್ತಾರ? ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ನಾನು ಅವಾಗಿಂದ ಹೇಳ್ತಿದ್ದೀನಿ ತಾನೆ ನಿನಗೆ, ನಮ್ಮ ಮನೆ ಫಿಕ್ಸ್ ಮಾಡ್ತಾರೆ ಅಂತ. ನಿಮ್ಮ ಮನೆಗೆ ಬಂದು ಕೇಳಕ್ಕೆ ರೆಡಿ ಇಲ್ಲ. ಇವಾಗೆಲ್ಲ ಆಗಿದ್ದಾಯ್ತು. ಏನು ಮಾಡು ಗೊತ್ತಾ, ನೀನು ನನ್ನ ಜೊತೆ ಬಂದ್ಬಿಡು. ಎಲ್ಲಿಗೆ ಬರ್ತಾರೆ ನಿನ್ನ ಜೊತೆ? ಏನು ಹೇಳ್ತಿದ್ಯಾ ನೀನು? ನಾನು ಕರ್ಕೊಂಡೋಗಿ ಸಾಕ್ತೀನಿ ಕಣೆ. ಬಾರೆ ನನ್ನ ಜೊತೆ ನೀನು. ನಾನು ನಿಜವಾಗ್ಲೂ ನೀನು ಲವ್ ಮಾಡಿದ್ರೆ ನನ್ನ ಜೊತೆ ಬರ್ತೀಯ ಅಷ್ಟೇ. ಏನು? ಎಲ್ಲಿಗೆ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗೋನೆ ಸಾಕೋ ಗೊತ್ತಿಲ್ವೇನೆ? ಬಾ ನೀನು, ಹೇಳ್ತೀನಿ ನಾನು. ನನ್ನ ಜೊತೆ ಬಾ ನೀನು. ನಾನು ಕರ್ಕೊಂಡೋಗಿ ಸಾಕೋದಂದ್ರೂ ನಂಗೆ ಗೊತ್ತು. ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬರ್ಬೇಕಾ? ನಮ್ಮ ಅಕ್ಕ ಬಾವಂಗೆ ಗೊತ್ತಾದ್ರೆ ಅಷ್ಟೇ, ಮೇಲೆ ನನ್ನೆಲ್ಲ ಸಾಯಿಸ್ಬಿಡ್ತಾರಷ್ಟೇ. ಗೊತ್ತಾದ್ರೆ ತಾನೇ ಸಾಯಿಸೋದು? ಗೊತ್ತಾಗ್ದಂಗೆ ಬಾ ಅಂತಾನೆ ಹೇಳ್ತಿರೋದು ನಾನು. ನೀನು ಎಲ್ಲರಿಗೂ ಹೇಳ್ಬಿಟ್ಟು ಬಾ ಅಂತಾನೆ ಹೇಳ್ತಿದ್ದೀನಿ. ಅಯ್ಯಪ್ಪ, ನಾನು ನಿನ್ನ ಜೊತೆ ಓಡ್ ಬರ್ಬೇಕಾ? ಯಪ್ಪ, ಆಮೇಲೆ ನಮ್ಮ ಅಪ್ಪ ಅಮ್ಮ ಏನಾರು ಮಾಡ್ಕೊಂಡ್ರೆ ಏನು ಮಾಡಲಿ? ಅಯ್ಯೋ, ನಿಂಗೆ ಒಬ್ಳಿಗೇನು ಅಪ್ಪ ಅಮ್ಮ ಇರೋದಂಗಾದ್ರೆ ನಂಗೆ ಅಪ್ಪ ಅಮ್ಮ ಇಲ್ವಾ? ನಾನು ಬಿಟ್ಟು ಬರ್ತಿಲ್ವಾ? ಎಲ್ಲ ಬೇಡ ಕಣೆ. ನಿನಗೆ ನನ್ನ ಕಂಡ್ರೆ ಇಷ್ಟ ಇದ್ದರೆ ಬಾ. ನೀನು ನಿಜವಾಗ್ಲೂ ನಾನು ಇಷ್ಟಪಡ್ತಿದ್ದೆ, ಲವ್ ಮಾಡ್ತಿದ್ದೆ ಅನ್ನೋದಿದ್ರೆ ಬಾ. ಇಲ್ಲಾಂದರೆ ನನಗೆ ಗೊತ್ತಾಗುತ್ತೆ ಬಿಡು, ನೀನು ಇಷ್ಟು ದಿನ ಲವ್ ಮಾಡ್ತಿದ್ದೆ ಇಲ್ಲ ನಾಟಕ ಆಡ್ತಿದ್ದೋ ಅಂತ. ನೀನು ಹೇಳ್ತಿರೋದು ನೋಡಿದ್ರೆ ನಾನು ಹಂಗಾರೆ ನಾಟಕ ಆಡ್ತಿದ್ದೆ ಅಂತನಾ? ಇವಾಗ ಗೊತ್ತಾಗುತ್ತೆ ಬಿಡು ನೀನು. ಇವಾಗ ಬಂದರೆ ಗೊತ್ತಾಗುತ್ತೆ. ಬರ್ತೀಯಾ ಬರಲ್ವಾ, ಇಷ್ಟಪಡ್ತಿದ್ದ ಪಡಲ್ವಾ ಅಂತ. ನೀನು ಯಾವುದಕ್ಕೂ ನನಗೆ ಡಿಸೈಡ್ ಮಾಡಿ ಹೇಳ್ಬಿಡು ಫೋನ್ ಮಾಡಿ, ಆಯಿತಾ? ನನಗೆ ನಿನ್ನೆಲ್ಲ ಕೈಗೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೀನು ಇವಾಗ ನಾಟಕ ಆಡ್ತಿದ್ಯಲ್ವಾ, ಇವಾಗಲೇ ಗೊತ್ತಾಗ್ತಿದೆ ಬಿಡು. ಹಂಗಾರೆ ನಿಮ್ಮ ಅಪ್ಪ ಅಮ್ಮ ಮಾತ್ರನಾ? ನಮ್ಗೆ ಅಪ್ಪ ಅಮ್ಮ ಇಲ್ಲ ಅಲ್ವಾ? ನೋಡಿ, ಎಷ್ಟೇ ಕಷ್ಟ ಆದರೂ ನನ್ನ ಜೊತೆ ಇರ್ತೀನಿ ಅನ್ನೋದಿದ್ರೆ ಬಾ. ಇಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ಕೇಳ್ಕೊಂಡಾಗೆ ಎಂಗೇಜ್ಮೆಂಟ್ ಮಾಡ್ಕೊಬಿಡು ಅಷ್ಟೇ. ಇವನೇನು ಹಿಂಗೆ ಹೇಳ್ತಾ ಇದ್ದಾನಲ್ಲ? ನಮ್ಮ ಅಪ್ಪ ಅಮ್ಮನ ಬಿಟ್ಟೋದ್ರೆ ಏನು ಗತಿ? ಅವ್ರು ಏನಾದರೂ ಮಾಡ್ಕೊಬಿಟ್ರೆ? ಇಲ್ಲ ಇಲ್ಲ, ನಾನು ಚೆನ್ನಾಗಿದ್ರೆ ಅವ್ರ ಜೊತೆ ಚೆನ್ನಾಗಿ ಬಾಳಿದ್ರೆ ಇವರೇ ಒಂದಿನ ಚೆನ್ನಾಗಿ ಒಪ್ಕೋತಾರೆ ನನ್ನನ್ನೇ. ಆಮೇಲೆ ಇಲ್ಲ ಅಂದ್ರೆ ಯಾರ ಜೊತೆ ಮದುವೆ ಮಾಡಿಬಿಡ್ತಾರೆ. ಇಲ್ಲ, ಹೋಗೋಣ, ರೆಡಿ ಆಗಿಬಿಟ್ಟು ಹೋಗೋಣ. ನನ್ನ ಜೊತೆ ಚೆನ್ನಾಗಿದ್ರೆ ನಮ್ಮ ಅಪ್ಪ ಅಮ್ಮನ ನನ್ನ ಒಪ್ಕೊಂಡು ಕರ್ಕೊಂಡ್ಬರ್ತಾರೆ. ಹೋಗ್ತೀನಿ.